ಟ್ರಾನ್ಸ್ಪೋಸ್ 0 ಇದ್ರೆ ನಾರ್ಮಲ್ಲು. ಅದನ್ನು ನೀವು ಯಾವಕ್ಕೆ ಈಗ ಫಾರ್ ಎಕ್ಸಾಂಪಲ್ ಈಗ ನೀವೆಲ್ಲ ಸೀನಲ್ಲಿ ಕಲ್ತೀರಿ, ನೆನ್ನೆ ಅದನ್ನ ಹೇಳಿದ ಶೋದ ಎಕ್ಸಾಂಪಲ್ ಕೊಟ್ಟನಲ್ಲ ಹಾಗೆ. ಫಾರ್ ಎಕ್ಸಾಂಪಲ್ ನಾವು ಈನಲ್ಲಿರೋ ಬಿ ಜಿ ಎಮ್ ನಿಮಗೆ ತಕ್ಷಣಕ್ಕೆ ನಿಮಗೆ ಅದು ಇದಕ್ಕೆ ಹೋಗಬೇಕು, ಅದಕ್ಕೆ ಇನ್ಯಾವುದೋ ಒಂದು ಕೀನಲ್ಲಿ ನುಡಿಸ್ಬೇಕು ಅಂತಂದಾಗ ಫಾರ್ ಎಕ್ಸಾಂಪಲ್ ಅದೇ ಈಗ ಕೊಟ್ಟಿದ್ದು ಇದು ಓಕೆನಾ. ನೀವು ಅದನ್ನ ತಕ್ಷಣ ಡಿಗೋ ಇದು ಮಾಡಬೇಕು ಅಂದಾಗ ಏನು ಮಾಡ್ಬೇಕು, ನೀವು ಈ ಕೀ ಹುಡುಕ್ಬೇಕು ನಾನು. ಸೊ ಕರೆಕ್ಟ್ ಗೊತ್ತಾಯ್ತು. ಈಗ ಒಂದಂತ ಹಾಕಿದ್ರೆ ಒಂದ್ ಕೀ ಮುಂದಕ್ಕೆ ಹೋಗುತ್ತಲ್ಲ. ಓಕೆನಾ. ನೀವೇನು ಮಾಡಬೇಕು, ನಿಮಗೆ ಇದ್ರಲ್ಲಿ ಪ್ರಾಕ್ಟೀಸ್ ಆಗೋಗಿದೆ ಅಂತಂದರೆ ಟ್ರಾನ್ಸ್ಪೋಸ್ ನಾನು ರೆಕಮೆಂಡ್ ಮಾಡಲ್ಲ ನನ್ನ ಸ್ಟೂಡೆಂಟ್ಸ್ ಯಾರಿಗೂ. ನಾನು ಟ್ರಾನ್ಸ್ಪೋಸ್ ಆ ಟೆಕ್ನಿಕ್ ಹೇಳೋಕ್ಕೆ ಭಯ ಕೆಲವು ಸಲ ನನಗೆ. ಸೊ ಪೀಪಲ್ ಸ್ಟಿಕ್ ಇನ್ ಟು ದಟ್. ಆವಾಗ ನೀವು ಟ್ರಾನ್ಸ್ಪೋಸ್ ಸ್ಟಿಕ್ ಆಗೋದ್ರೆ ನಿಮಗೆ ಉಳಿದ ಕೀ ಪರಿಚಯ ಆಗಲ್ಲ. ದಟ್ ಇಸ್ ಯುವರ್ ಟೀಚಿಂಗ್ ರಾಂಗ್ ವೇ ಆಫ್ ಇದು ನಿಮ್ಮ ಮೈಂಡಿಗೆ. ನಿಮಗೆ ಪ್ರಪಂಚದಲ್ಲಿ ಲೈಫ್ ಲಾಂಗ್ ಈ ಕೀ ಪ್ರೆಸ್ ಮಾಡ್ರೆ ಇದು ಈ ಕೀನಲ್ಲಿ ನಿಮಗೆ ಈನೇ ಕೇಳಿಸ್ಬೇಕು, ಈ ಕೀನಲ್ಲಿ ಈನೇ ಕೇಳಿಸ್ಬೇಕು. ನಿಮ್ಮ ಬ್ರೈನ್ ಹಾಗೆ ಟ್ರೈನ್ ಆಗಬೇಕು. ಟೇಕ್ಸ್ ಟೈಮ್, ನೋ ವರೀಸ್. 1 ವರ್ಷ ಕಲಿ, 2 ವರ್ಷ ಕಲೀರಿ. ಯಾವ ಕೀನಲ್ಲಿ ಏನು ಸೌಂಡ್ ಬರುತ್ತೆ ಅನ್ನೋದು ಹಾಗೆ ರಿಜಿಸ್ಟರ್ ಆಗಬೇಕು. ಆಗಲೇ ನಿಮ್ಮ ಕಾರ್ಡ್ಸು ಮತ್ತು ಲೀಡ್ಸು ನಿಮಗೆ ಲೈಫ್ ಲಾಂಗ್ 2 ವರ್ಷ ಕಲಿಯೋದು ಲೇಟಾಗಿ ಕಲ್ತ್ರು ಇನ್ನು ಲೈಫ್ ಲಾಂಗ್ ನಿಮಗೆ ಅದು ಹೆಲ್ಪ್ ಮಾಡುತ್ತೆ, ನಿಮ್ಮ ಪ್ರಾಬ್ಲಮ್ ಆಗಲ್ಲ. ಅದೇ ನೀವು ಟ್ರಾನ್ಸ್ಪೋಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಶ್ರುತಿ ಜ್ಞಾನ ಸ್ವರ ಜ್ಞಾನಕ್ಕೆ ಸಂಬಂಧನೇ ಇರಲ್ಲ. ಆಗ ನಿಮ್ಗೆ ಏನಾಗ ಕೀ ಅಷ್ಟೇ ಹಿಂಗೆ ಕಣ್ಣಿಂದ ನೋಡಿಕೊಂಡು ಈ ಕೀ ಹಿಂಗೆ ನುಡಿಸ್ತೀರ ಅಷ್ಟೇ. ಸಿ ಅಂತ ಕೇಳಿಸೋದನ್ನ ನಾನು ಟ್ರಾನ್ಸ್ಪೋಸ್ ಮಾಡಿದ ತಕ್ಷಣ ಇದೇನಾಗುತ್ತೆ, ಡಿ ಆಗಿ ಕೇಳ್ಸೋಕ್ಕೆ ಶುರು ಆಗ್ಬಿಡುತ್ತೆ ನನಗೆ. ನಾನು ಈಗ ಟ್ರಾನ್ಸ್ಪೋಸ್ ಮಾಡಿದೆ ಅಂತ ಇಟ್ಕೊಂಡ್ರೆ, ಈಗ ಇಲ್ಲಿ ಹೋಗ್ಬಿಟ್ಟು ನಾನು ಟ್ರಾನ್ಸ್ಪೋಸ್ ಮಾಡ್ಕೊಂಬಿಟ್ರೆ ಇದನ್ನ ನೋಡಿ, ಇಷ್ಟೊತ್ತು ಬೇರೆ ಕೇಳಿಸ್ತಲ್ಲ ಇದು. ನಾನು ಪ್ರೆಸ್ ಮಾಡ್ತಿರೋ ಕೀ ಇದು, ಅಲ್ಲಿ ನೋಡಿ ಇಲ್ಲಿ ಯಾವ ಹೈಲೈಟ್ ಆಗ್ತದೆ. ಇಲ್ಲಿಂದ 1 2 3 4 4 ಕೀ ಮುಂದಕ್ಕೆ ಹೋಗ್ತಿದೆ. ಆ್ಯಕ್ಚುಲಿ ಈ ಕೀ ಪ್ರೆಸ್ ಮಾಡಿದಾಗ ನಿಮ್ಗೆ ಇದೇ ಸೆನ್ಸ್ ಬಿಲ್ಡ್ ಆಗಬೇಕು. ಈ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಅಂದರೆ ನಾವು ಇದು ಸಿ, ಇದರಲ್ಲಿ 108 ಎಲ್ಲ ಸ್ವರನೂ ಇದರಲ್ಲೇ ಕೇಳಿಸಿದ್ರೆ ನಿಮಗೆ ಇದೊಂದೇ ಕೀನಲ್ಲಿ ಇರೋ 12 ಸ್ವರನೂ ಇಲ್ಲಿಂದ ಇಲ್ಲಿ ತನಕ ಒಂದೇ ಕೀಲಿ ನುಡಿಸ್ಬೋದು. ಹಂಗಂದ್ಬಿಟ್ಟು ಪ್ರತಿ ಸಲಕ್ಕೂ ಪ್ರತಿಯೊಂದು ದಟ್ಸ್ ಟೋಟಲಿ ರಾಂಗ್ ಲಾಜಿಕ್. ಅದು ಇಟ್ಸ್ ನಾಟ್ ಅ ರೈಟ್ ವೇ. ಓಕೆನಾ. ನಾನು ಅದೇ ಹೆಂಗೆ ಒಬ್ಬೊಬ್ರದ್ದು ಒಂದು ಪರ್ಸೆಪ್ಷನ್ ಇರುತ್ತೆ. ಬಟ್ ಟ್ರಾನ್ಸ್ಪೋಸ್ ಈಸ್ ನಾಟ್ ರೆಕಮೆಂಡೆಡ್, ಬಟ್ ಸಮಟೈಮ್ಸ್ ಇಟ್ಸ್ ಅ ಲೈಫ್ ಚೇಂಜರ್ ಅಷ್ಟೆ. ಸಮಟೈಮ್ಸ್ ಇನ್ನು ವರ್ಸ್ಟ್ ಕೇಸ್ ಸಿನಾರಿಯೋ, ಇನ್ನು ಸ್ಟೇಜಲ್ಲಿ ಹೋಗಿರ್ತೀರ, ನಿಮ್ಗೆ ಚೆನ್ನಾಗಿ ಈನಲ್ಲೋ ಈ ಡಿನಲ್ಲೋ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಆವಾಗ ನೀವು ಸ್ಟೇಜಲ್ಲಿ ಹೋಗಿ ಕೂತ್ಕೋತೀರ, ತಕ್ಷಣಕ್ಕೆ ಇಲ್ಲಪ್ಪ ನಂಗೆ 1-2 ಮನೆ ಅರ್ಧ ಮನೆ ಇಳಿಸು ಅಂತಂದರೆ ನಿಮ್ಗೆ ಆ ಕೂತ್ಕೊಂಡು ನಿಮಗೆ ಮಾಡ್ಕೊಳಕ್ಕೆ ಬರಲಿಲ್ಲ ಅಂದಾಗ ಟೈಮಲ್ಲಿ ಒಂಚೂರು ಲೈಫ್ ಸೇವರ್ ಆಗ್ಬೋದು ಹೊರತು. ಬಟ್ ನೀವು ಹೆಂಗೆ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ಅಂತಂದರೆ, ಇದು ಹಾಡ್ತೀನಿ ಆಯಿತು ಹಾಡೋದನ್ನು ನುಡಿಸ್ತೀನಿ ಅಂತ ಇರಬೇಕು. ಯು ಶುಡ್ ಬಿ ಲೈಕ್ ಓಕೆ ಎನಿ ಶ್ರುತಿ ಐ ಆಮ್ ರೆಡಿ ಟು ಪ್ಲೇ. ಸರ್ ಹಾಗಾದ್ರೆ ಆ ತರದ್ರಲ್ಲಿ ಒಂದು ನಮ್ಗೆ ಏನ್ ಡೌಟ್ ಬಂತು ಅಂದ್ರೆ, ಈಗ ನೋಡಿ ಮಾಯಾ ಮಾಡೋಗಳಲ್ಲಿ ಮಾಡ್ಕೊಂಡಿದೀನಲ್ವಾ, ನಾನು ಇದನ್ನ ಡಿ ಶ್ರುತಿನಲ್ಲಿ ನುಡಿಸ್ಬೇಕು ಅಂತಂದ್ರೆ ಅದ್ ಹೆಂಗಾಗತ್ತೆ, ಹೆಂಗ್ ಶಿಫ್ಟ್ ಆಗತ್ತೆ? ಓಕೆ, ಸೌಂಡ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಯ್ತಾ? ಈಗ ನಿಮಗೆ ಗೊತ್ತಾಯ್ತಾ ಸೌಂಡ್ ಡಿಫ್ರೆನ್ಸು? ಅದು ಬರಬೇಕು. ನಾನು ಸೌಂಡಿಂಗ್ ಅಲ್ಲೇ ಕಂಡುಹಿಡ್ಕೋತಾ ಇದ್ದೀನಿ. ಎಸ್ ಅದು ಬಂದಾಗಲೇ ಯುವರ್ ಇನ್ ರೈಟ್ ಟ್ರ್ಯಾಕ್. ಅದು ಬಂದಾಗಲೇ ಯುವರ್ ಇನ್ ರೈಟ್ ಟ್ರ್ಯಾಕ್. ನಿಮ್ಗೆ ಹಂಗೆ ಅನ್ಸ್ಬೇಕು, ಇದಲ್ಲ ನಾನು ಈ ಪ್ರೆಸ್ ಮಾಡ್ತಿರೋ ಕೀ ಅಲ್ಲ, ನೀ ಈ ಕೀ ಅಲ್ಲ, ನೀ ನೆಕ್ಸ್ಟ್ ಇನ್ಯಾವುದೋ ಕೀ ಇದೆ, ಈ ಕೀ ಅಲ್ಲ ಇನ್ಯಾವುದೋ ಇದೆ. ಆ ನಾಲೆಡ್ಜ್ ಬಂದಾಗಲೇ ನಿಮಗೆ ಒರಿಜಿನಲ್ ಸಾಂಗ್ಸ್ದು ಒರಿಜಿನಲ್ ಸ್ಕೇಲ್ಗಳನ್ನ ಕಂಡುಹಿಡಿಯೋಕ್ಕಾಗೋದು. ನಿಮ್ಗೆ ಸಿಗೋ ಗೂಗಲಲ್ಲಿ ಸಿಗೋ ಮ್ಯಾಕ್ಸಿಮಮ್ ನೋಟ್ಸ್ ಯಾವುದೇ ಸಾಂಗ್ ಯಾವುದೇ ಶ್ರುತಿಲಿರಲಿ ಸಿಗ್ ಮ್ಯಾಪ್ ಮಾಡಿಬಿಟ್ಟಿರ್ತಾರೆ. ದಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಲೀಡಿಂಗ್ ಥಿಂಗ್ ಐ ಕ್ಯಾನ್ ಸಿ ಇನ್ ಇಂಟರ್ನೆಟ್. ಅದಕ್ಕೆ ನೀವು ಇದು ಇಂಟರ್ನೆಟ್ ಅಲ್ಲಿ ಸಿಕ್ಕಿರೋದನ್ನ ನೋಡ್ಸಿದ್ರೆ ಡಿಫ್ರೆನ್ಸ್ ಅನ್ಸೋದು. ಆಬ್ವಿಯಸ್ಲಿ ಅದೇ ರೀಸನ್. ಇಂಟರ್ನೆಟ್ಟಲ್ಲಿ ಸಿಕ್ಕಿರೋದನ್ನ ನೀವು ನುಡಿಸಿದ್ರೆ ನಿಮಗೆ ಒರಿಜಿನಲ್ಸ್ ಅಂತಾರೆ, ಏನಕ್ಕೆ ಕೇಳಿಸಲ್ಲ ಅಂತಂದರೆ ಇದು. ಅದಕ್ಕೋಸ್ಕರ ನಾನು ಅದನ್ನು ರೆಕಮೆಂಡ್ ಮಾಡಲ್ಲ. ನಾನು ಇದೇನಕ್ಕೆ ಬಂತು ಈ ಟಾಪಿಕ್ ಅಂತಂದರೆ ಇದೇ ಇಂಪಾರ್ಟೆಂಟು. ಸುಮ್ಮನೆ ನಾನು ಕೊಟ್ಟಿದ್ದು ಸ್ವರ ನುಡ್ಸೋದಾಗಲಿ, ನಾನು ಕೊಟ್ಟಿದ್ದು ಲೆಸನ್ನ ನೀವು ಪ್ಲೇ ಮಾಡೋದಾಗಲಿ, ದಟ್ ಈಸ್ ನಾಟ್ ದ ಬಿಗ್ ಡೀಲ್. ನೀವು ನುಡಿಸ್ಬೋದು ನೀವು, ಓಕೆನಾ. ಬಟ್ ಏನಂತಂದರೆ ನಿಮ್ಗೆ ಏನು ಆಸ್ಥೆಟಿಕ್ಸ್ ಏನು ಅರ್ಥ ಆಗಬೇಕು, ನಿಮಗೆ ಪರ್ಪಸ್ ಸಿಗ್ತಾ, ಈಗ ಕರೆಕ್ಟಾಗಿ ಗೋಲ್ ಸಿಗ್ತಾ ಮೈಂಡ್ಗೆ, ಏನಕ್ಕೆ ನಾನು ಬೇರೆ ಬೇರೆ ಶ್ರುತಿಲಿ ಕಲಿಬೇಕು ಅಂತ. ನಿಮ್ಮ ಪ್ರತಿ ಶ್ರುತಿಗೂ ಅದಕ್ಕೆ ನಾನು ಆ ಚಾರ್ಟನ್ನು ನೀವು ರಿವಿಸಿಟ್ ಮಾಡಿ ಅಂತ ಹೇಳಿದ್ದು. ಪ್ರತಿ ಸಿ ಟು ಸಿ, ಸಾಪ ಡಿ ಸಾಪ ಡಿ ಇ ಸಾಪ ಇ ಎಫ್ ಸಾಪ ಡಿ ಶಾರ್ಪ್ ಸಾಪ ಏನಾಗುತ್ತೆ, ಫಸ್ಟ್ ಅಟ್ಲೀಸ್ಟ್ ಸಾಪ ಕಂಡು ಕಾಣಿಸ್ಬೇಕು ನಿಮಗೆ. ಈಗ ನೋಡಿದ್ರೆ ಇದಪ್ಪ ಇದು ಸಾ 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 ಇದಪ್ಪ ಇದು. ನಿಮ್ಗೆ ಇನ್ನೊಂದು
ಇಲ್ಲಿ ಟೆಕ್ನಿಕ್ಸ್ ಯೂಸ್ ಮಾಡಿ. ಇಲ್ಲಿ ಟೆಕ್ನಿಕ್ಸ್ ಯೂಸ್ ಮಾಡಿ, ಬೇಕು ಅದು. ಕೆಲವು ಕಡೆ ಟೆಕ್ನಿಕ್ಸ್ ಬೇಕೇ ಬೇಕು. ಹೆಂಗೆ ಅಂತಂದರೆ ಹಿಂಗೆ ಫಿಂಗರ್ ಹಿಂಗೆ ಇಟ್ಟರೆ ನೀವು ಈ ಫಿಂಗರ್ಸ್ ಹೆಂಗಿರ್ಬೇಕು, ನಿಮಗೆ ಹೆಂಗೆ ಅಭ್ಯಾಸ ಆಗಬೇಕು ಅಂದರೆ ಫಿಂಗರ್ ಡಿಸ್ಟೆನ್ಸ್ ಈ ಥರ ನಿಮ್ಮ ಹೆಬ್ಬೆರಳು ಮತ್ತು ಕಿರುಬೆರಳಿಗೆ ಹೆಂಗೆ ನಿಮ್ಗೆ ಅಭ್ಯಾಸ ಆಗಬೇಕು ಅಂದರೆ ಸಾ ಮತ್ತು ಪಾಗೆ ಬರೋ ಥರ ಅಭ್ಯಾಸ ಆಗಬೇಕು. ಅದು ಡಿಸ್ಟೆನ್ಸು ನೋಡಿ, ಇಲ್ಲಿ ಜಸ್ಟ್ ಇದು ಮೂವ್ ಮಾಡ್ಕೊಂಡೋದ್ರೆ ಹಂಗೆ ಕೂತ್ಕೋತಾ ಇದೆ ನಂದು. ಹಾಗೆ ಕೂರಬೇಕು. ಅಷ್ಟಾದರೂ ಆದರೆ ನಿಮಗೆ ಅಟ್ಲೀಸ್ಟ್ ಟೈಮ್ ಸೇವ್ ಆಗುತ್ತೆ. ನಿಮಗೆ ಸಾಪ ನಿಮ್ಗೆ ಗ್ಯಾರಂಟಿ. ನಾನು ಇಲ್ಲಿ ಕೈ ಇಟ್ಟರೆ ನಂಗೆ ಅಟ್ಲೀಸ್ಟ್ ನಾನು ಸಾಗೆ ತಂಬಿಟ್ರೆ ನನಗೆ ಪಾಗೆ ಆಲ್ಮೋಸ್ಟ್ ನನಗೆ ಪಿಂಕಿ ಫಿಂಗರ್ ಇದ್ದೇ ಇರುತ್ತೆ ಅನ್ನೋದು ನನಗೆ ಕನ್ಫರ್ಮ್. ಆಗ ನನ್ನ ಮೈಂಡ್ ಏನು ಮಾಡುತ್ತೆ, ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಿಮ್ಗೆ ಅಲ್ಲೊಂದು ಮಷಿನ್ ಸೈಕಲ್ ಉಳೀತು. ಸೊ ಯು ಡೋಂಟ್ ಗೋ ಅಂಡ್ ವ್ಯಾಲಿಡೇಟ್ ಓ ಪಾನಲ್ಲಿ ಇದೀನ ಅಂತ. ಕನ್ಫರ್ಮ್ ಇದು ಕೈ ಇಟ್ಟಿದ್ದೀನಿ ಅಂದರೆ ಇದು ಪಾನಲ್ಲೇ ಇರುತ್ತೆ ಅಂತ. ಅದು ಎಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ ಅಂದರೆ, ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಗೊತ್ತಾಯ್ತಾ, ತುಂಬಿಸ್ಬಿಡೋದು ಗ್ರ್ಯಾಂಡಾಗಿ ಹಂಗೆ. ಅದು ಎರಡು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎರಡು ಯೂಸ್ ಮಾಡಿಬಿಟ್ರೆ ಅಂತ ಮುಗಿದೋಯ್ತಿಲಿ. ಅದನ್ನೇ ಒಂದು ತಾಳಕ್ಕೋ ಪ್ಯಾಟ್ರನ್ಗೂ ನುಡಿಸ್ಬಿಟ್ರೆ ಬಿ ಜಿ ಎಮ್ ಆಗೋಗುತ್ತೆ. ಹೌದು. ಸೊ ದಿಟ್ಸ್ ವಾಟ್ ದ ರೀಸನ್ ಬಿಹೈಂಡ್ ಇದ್ರದ್ದು ಏನಕ್ಕೆ ನಾವು ಇದನ್ನು ಫಾಲೋ ಮಾಡಬೇಕು. ಸಾಪ ಏನಕ್ಕೆ ಕಲಿಬೇಕು. ಆಮೇಲೆ ನೆಕ್ಸ್ಟ್ ಗಾ ಬರುತ್ತೆ. ವೈ ಗಾ ಇಸ್ ಇಂಪಾರ್ಟೆಂಟ್. ಸೊ ಇದೇ ಲೆಸನ್ ತುಂಬ ಇಂಪಾರ್ಟೆಂಟ್ ಕೀಬೋರ್ಡಲ್ಲಿ. ಸೊ ಬೇರೆ ಇನ್ಸ್ಟ್ರೂಮೆಂಟ್ಗೆ ಅದರದ್ದೇ ಆದ ಬೇರೆ ಬೇರೆ ಲೆಸನ್ಸ್ ಇರುತ್ತೆ. ಈ ಸರಿಗಮ ಪದನಿಸ ಕಲಿಯೋದು ಒಂದು ಕಡೆ ಆದರೆ ಕೀಬೋರ್ಡ್ನ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಕಲಿಯೋದು ಇನ್ನೊಂದು ಕಡೆ. ಸೊ ಈಗ ಇದೊಂದಾಯಿತು. ಗಾ ಕಂಡಿಡ್ಬೇಕು. ಗಾ ಏನಕ್ಕೆ ಇಂಪಾರ್ಟೆಂಟು, ನಿಮ್ಮ ಸಾಂಗ್ದು ಮ್ಯಾಕ್ಸಿಮಮ್ ನಿಮ್ಮದು ಅದ್ರದ್ದು ಸಾಂಗ್ದು ಒಂದು ಎಮೋಷನ್ನ ಕ್ಯಾರಿ ಮಾಡೋ ಅಂಥ ಪ್ಲೇಸೇ ನಿಮ್ಮ ಗಾ. ನಿಮ್ಮ ಸಾಂಗ್ ಏನಿದೆ ಆ ಕಂಪೋಸಿಷನ್, ಸಾಂಗ್ ಅಂತಲೇ ಇಲ್ಲ, ಕಂಪೋಸಿಷನ್ ವಾಟ್ ಎವರ್ ಒಂದು ಮ್ಯೂಸಿಕ್ ಪೀಸ್ದು ಇದು ಏನು ಹೇಳಕ್ಕೆ ಹೊರಟಿದೆ, ಇದು ಏನು ನನಗೆ ಕನ್ವೆ ಮಾಡ್ತಾ ಇದೆ, ನಾನು ಏನು ಅರ್ಥ ಮಾಡ್ಕೋಬೇಕು, ಇಲ್ಲ ನನ್ನಲ್ಲಿ ಯಾವ ಫೀಲ್ನ ಎಮೋಟ್ ಮಾಡ್ತಿದೆ ಇದು ಅಂತ ಡಿಸೈಡ್ ಮಾಡೋದೇ ಒಂದು ಪ್ಲೇಸ್ ಗಾ. ಎಷ್ಟು ಡಿಫ್ರೆನ್ಸ್, ಒಂದು ಗಾ ಜಸ್ಟ್ ಒಂದು ಕೀ ಚೇಂಜ್ ಆಗ್ತಿದೆ. ಆಫ್ಟರ್ ಆಲ್ ಒಂದು ಕೀ ಚೇಂಜ್ ಆಗ್ತಿದೆ. ಮೇಜರು ಮೈನರ್ ಅಲ್ಲಿಗೆ ಬರುತ್ತೆ. ಓಕೆನಾ. ಸೊ ಸುಮ್ಮನೆ ಮೇಜರ್ ಮೈನರ್ ಅಂತ ಹೇಳೋದಲ್ಲ. ಮೇಜರ್ ಏನಕ್ಕೆ ಮೈನರ್ ಏನಕ್ಕೆ ಅದ್ರ ಲಕ್ಷಣಗಳೇನು. ಮೇಜರ್ ಅಂತ ಯಾಕೆ ಯೂಸ್ ಮಾಡ್ತೀವಿ, ನಿಮಗೆ ಒಂದು ಹಾಡು ಕೇಳಿದಾಗ ಇಲ್ಲಿ ನಾನು ಮೇಜರ್ ಯೂಸ್ ಮಾಡಬೇಕಾ ಮೈನರ್ ಯೂಸ್ ಮಾಡಬೇಕಾ ಅಂತ ತಿಳಿಸೋದೇ ಈ ಜ್ಞಾನ. ಈಗೇನು ಗೊತ್ತಾಯ್ತು ನಿಮಗೆ. ಮೇಜರ್ ಮೈನರ್ ಹೇಳ್ಬಿಡ್ತಾರೆ, ಓಕೆ ಮೇಜರ್ ನುಡ್ಸು ಮೈನರ್ ಹಾಕೊಂಬಿಡು. ಸೊ ನಿಮ್ಮ ಮೈಂಡಲ್ಲಿ ಒಂದು ಫೀಲ್ ಬಂದ್ಬಿಡ್ಬೇಕು, ಓಕೆ ಇಲ್ಲಿ ಮೈನರ್ ಕಾರ್ಡ್ ನುಡಿಸ್ತಾ ಇದ್ದೀನಿ ಅಂದರೆ ದಿಸ್ ಸಾಂಗ್ ಈಸ್ ಗೋಯಿಂಗ್ ಟು ಹ್ಯಾವ್ ಸಮ್ ಡೀಪ್ ಎಮೋಷನ್. ಮೇಜರ್ ಕಾರ್ಡ್ ನುಡಿಸ್ತಾ ಇದ್ದೀನಿ ಅಂದರೆ ಸಾಂಗ್ ಈಸ್ ಗೋಯಿಂಗ್ ಟು ಬಿ ಸಮ್ ಟೈಮ್ ಕೈಂಡ್ ಲೈಕ್ ಹ್ಯಾಪಿ, ಮತ್ತು ಒಂದು ವಾಮ್ತ್ ಫೀಲ್ ಇರುತ್ತೆ ಅಲ್ಲಿ, ಏನೋ ಒಂದು ಚಿಲ್ಲಾಗಿರುತ್ತೆ ಸಾಂಗ್ ಅನ್ನೋದು. ಅಂಡರ್ಸ್ಟುಡ್ಡು. ನಿಮ್ಗೆ ಹಾಡೇ ಗೊತ್ತಿಲ್ಲದೆ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ಏನೇ ಇರ್ಬೋದು, ಡಸಂಟ್ ಮ್ಯಾಟರ್ ಅಟ್ ಆಲ್. ಏನಕ್ಕೆ ಇದನ್ನು ಹೇಳಕ್ಕೆ ಬಂತು ಅಂತಂದರೆ ಇದೇ ಉದ್ದೇಶಕ್ಕೆ. ಸೊ ನೀವು ಅಲ್ಲಿ ಕೇಳ್ತಿರೋ ಎಮೋಷನ್ನ ನೀವು ಇಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಅಂಡರ್ ಗೋಯಿಂಗ್, ವಾಟ್ ಐ ಹ್ಯಾವ್ ಟು ಟ್ರಾವೆಲ್ ಇನ್ ದ ಕೀಬೋರ್ಡ್. ಯೂಸಿಂಗ್ ಕೀಬೋರ್ಡ್, ಹೌ ಶುಡ್ ಐ ಎಮೋಟ್ ದ ಸೇಮ್, ಹೌ ಶುಡ್ ಐ ಮಿಮಿಕ್ ದ ಸೇಮ್ ಎಮೋಷನ್ ವಾಟ್ ಐ ಆಮ್ ಲಿಸ್ನಿಂಗ್ ಅಥವಾ ವಾಟ್ ಈಸ್ ಇನ್ ಮೈ ಮೈಂಡ್. ನಿಮ್ಗೆ ಇನ್ನೇನು ಸಾಧನ ಇಲ್ಲ, ಹೇಳೋಕ್ಕಾಗುತ್ತೆ. ನೀವು ಮನಸ್ಸಲ್ಲಿ ಏನೋ ಒಂದು ಮೆಲೋಡಿ ಬರ್ತಿದೆ, ಹೆಂಗೆ ಹೇಳ್ತೀರಾ? ಇಫ್ ಯು ಆರ್ ಅ ಗುಡ್ ಸಿಂಗರ್ ಇಟ್ಸ್ ಫೈನ್. ಇಫ್ ಯು ಆರ್ ನಾಟ್ ಅ ಗುಡ್ ಸಿಂಗರ್ ಸೊ ಇಟ್ಸ್ ಇದೊಂಥರ ವರ ನಿಮಗೆ ಕೀಬೋರ್ಡು. ಕಮಾನ್ ಚಾಕ್ ಅಂತ ತಗೋ ನನಗೆ ಹಿಂಗೆ ಬರ್ತಿದೆ ಅಂತ ಹೇಳಿದ್ರೆ ಸಿಂಗರ್ ಆಗಿರೋರು ಇದನ್ನು ಕೇಳಿಸ್ಕೊಂಡು ಅವರು ಗೊತ್ತಿರೋ ಸೌಂಡಲ್ಲಿ ಅವ್ರು ಕೊಡ್ತಾರೆ. ನಿಮ್ಗೆ ಗೊತ್ತಿರೋ ಸೌಂಡ್ ಕೀಬೋರ್ಡು. ಇಟ್ಸ್ ಆಲ್ ಅಬೌಟ್ ಟೂಲ್ಸ್ ಅಷ್ಟೇ. ದೀಸ್ ಆಲ್ ಆರ್ ಟೂಲ್ಸ್, ಯೆಟ್ ಇಟ್ ಗಿವ್ಸ್ ಯು ದ ಪ್ಲೆಷರ್. ಇದು ಅಂತಂದಮೇಲೆ ಯು ಶುಡ್ ರೆಸ್ಪೆಕ್ಟ್ ಇಟ್. ಕಮಾನ್ ಸರ್, ಗೆಟ್ ಇನ್ ಟು ಕ್ಲಾಸ್. ಸೊ ನಿಮಗೆ ಈಗ ಅರ್ಥ ಆಯ್ತಾ ಏನಕ್ಕೆ? ಆಲ್ಮೋಸ್ಟ್ ಸುಮಾರಷ್ಟು ನಾಲೆಡ್ಜ್ ಅಂತೂ ಸಿಕ್ಕಿದೆ. ಇಲ್ಲಿ ಸಿಕ್ಕಿರೋ ನಾಲೆಡ್ಜು ನಿಮಗೆ ಇದನ್ನು ನೀವು ಮಲ್ಟಿಪಲ್ ಪರ್ಮುಟೇಷನ್ ಕಾಂಬಿನೇಷನ್ ಮಾಡ್ತೀರಾ. ಈಗ ಸಿಕ್ಕಿರೋ ನಾಲೆಡ್ಜು ಅಂತಂದರೆ ಇನ್ನೂ 2-3 ವರ್ಷದ ತನಕ ನೀವೇ ಕೂತ್ಕೊಂಡು ಮಾಡ್ಕೋಬೋದು. ನಿಮಗೆ ನೀವೇ ಪಾಠ ಮಾಡ್ಕೋಬೋದು, ಅಷ್ಟೊಂದು ನಾಲೆಡ್ಜ್ ಸಿಕ್ಕಿದೆ ನಿಮಗೆ. ಸೊ ಪ್ರಾಕ್ಟೀಸ್, ನಿಮಗೆ ನೀವೇ ಪಾಠ ಮಾಡ್ಕೊಳ್ಳೋದು ಇನ್ ದ ಸೆನ್ಸ್ ಅಗೇನ್ ಪ್ರಾಕ್ಟೀಸ್ ಅಷ್ಟೇ. ಇದು ನೀನೆಲ್ಲ. ಸೊ ಐ ಆಮ್ ನಾಟ್ ಇನ್ ಸಚ್ ಅ ಪರ್ಸನ್. ಸೊ ನೀವು ನನ್ನ ಹತ್ರ ಹಿಂಗೆ ಹೇಳ್ಸ್ಕೊತಾ ಇರಬೇಕು ಅಂತ ಅಲ್ಲ. ಯು ಗಾಟ್ ಅ ವೇ, ಯು go and explore your music. Your music is different. Music is not what I teach you. Music is what you explore for yourself, your peace and your ಇದಕ್ಕೆ ಇಂಟ್ರೆಸ್ಟ್ಗೆ ಮಾಡಿ. ಟೆಕ್ನಿಕಲ್ ನಾಲೆಡ್ಜ್, ವಾಟ್ ಐ ಆಮ್ ಸೇಯಿಂಗ್, ಸ್ಟಿಲ್ ಐ ಆಮ್ ಟೆಲ್ಲಿಂಗ್ ಇಟ್ ಇಸ್ ಎಸ್ ಟೆಕ್ನಿಕಲ್ ನಾಲೆಡ್ಜ್ ಅಷ್ಟೇ. ಕೀಬೋರ್ಡ್ ಹೆಂಗೆ ನುಡಿಸ್ಬೇಕು, ಸ್ವರ ಹೆಂಗೆ ಐಡೆಂಟಿಫೈ ಮಾಡಬೇಕು, ಅದನ್ನು ಫಿಂಗರ್ಸ್ ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಿದ್ರೆ ಏನು ತೆಗಿಬೋದು ನೀವು,
ನೀವು ಮಾಡ್ತಿರೋದ್ರಲ್ಲಿ ಸಣ್ಣ ಪುಟ್ಟ ಏನಾದ್ರು ಡೀಟೇಲ್ಸ್ ಮಿಸ್ಸಿಂಗ್ ಇದ್ರೆ ಆ ಡೀಟೇಲ್ಸ್ ಹೆಂಗೆ ಆ್ಯಡ್ ಮಾಡಬೇಕು, ನ್ಯೂಯಾನ್ಸಸ್ನೆಲ್ಲ ಹೆಂಗೆ ಐಡೆಂಟಿಫೈ ಮಾಡಬೇಕು, ದಿಸ್ ಪಾರ್ಟ್ ಐ ಕ್ಯಾನ್ ಹೆಲ್ಪ್. ಬಟ್ ಅಪಾರ್ಟ್ ಫ್ರಮ್ ದಿಸ್ ವಾಟ್ ಐ ಹ್ಯಾವ್ ಟು ಪರ್ಸ್ಯೂ ಅನ್ನೋದು ನೀವೇ ಡಿಸೈಡ್ ಮಾಡಬೇಕು. ನಾನು ಇದ್ರಲ್ಲಿ ಇಟ್ಕೊಂಡು ಈ ಟೂಲ್ ಇಟ್ಕೊಂಡು ನಾನು ಭಕ್ತಿ ಸಂಗೀತ ಪರ್ಸ್ಯೂ ಮಾಡ್ತೀನಾ, ಫಿಲ್ಮ್ ಹಿಟ್ಸ್ ಪರ್ಸ್ಯೂ ಮಾಡ್ತೀನಾ, ಇಲ್ಲ ಯಾವ್ದಾದ್ರು ರ್ಯಾಪ್ ಸಾಂಗ್ ಪರ್ಸ್ಯೂ ಮಾಡ್ತೀನಾ, ಇಲ್ಲ ಯಾವ್ದಾದ್ರು ರಾಕ್ ಸಾಂಗ್ ಪರ್ಸ್ಯೂ ಮಾಡ್ತೀನಾ, ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ್ದು ಖುಷಿ ಕೊಡುತ್ತೆ, ನಿಮಗೆ ನಿಮ್ಮ ವಾತಾವರಣ ಏನು ಡಿಮ್ಯಾಂಡ್ ಮಾಡುತ್ತೆ. ಬೀಯಿಂಗ್ ಅ ಕೀಬೋರ್ಡ್ ಪ್ಲೇಯರ್ ನನಗೆ ನನ್ನ ವಾತಾವರಣ ಏನು ಡಿಮ್ಯಾಂಡ್ ಮಾಡುತ್ತೆ, ನೀವು ಯಾವ ಸ್ಕೇಲಲ್ಲಿ ಹಾಡ್ತೀರಾ, ರಾಗ ಗೊತ್ತಿದ್ರೆ ರಾಗ ಹೇಳಿ, ಇಲ್ಲ ಯಾವ ಪಿಕ್ಚರ್ ಶ್ರುತಿಲಿ ಹಾಡ್ತಿರೋರು ಅಟ್ಲೀಸ್ಟ್, ಇಲ್ಲ ನಿಮ್ಗೆ ಅದು ಹೇಳೋಕ್ಕೂ ಗೊತ್ತಾಗಿಲ್ಲ ಅಂತಾರೆ ನೀವು ಹಮ್ ಮಾಡ್ಕೊಳ್ಳಿ, ನಾನು ಶ್ರುತಿ ಇಟ್ಕೋತೀನಿ, ಅಷ್ಟಾದ್ರೂ ನಿಮ್ಮ ಕೇಪಬಿಲಿಟಿ ಇರಬೇಕು. ಸೊ ನಿಮಗೆ ಯು ನಾಟ್ ಗಿವನ್ ಎನಿಥಿಂಗ್, ಯು ಹ್ಯಾವ್ ಟು ಫೈಂಡ್ ವಾಟ್ ಇಟ್ ಈಸ್ ಅಂತ. ಅಷ್ಟು ತನಕ ಕೀಬೋರ್ಡಿಸ್ಟ್ಗೆ ಒಂದು ನಾಲೆಡ್ಜ್ ಇರಬೇಕು. ದಿನಕ್ಕೆ ಅದೇನು ಗೊತ್ತಾ, ನಾನು ಹೇಳ್ಕೊಟ್ಟ ತಕ್ಷಣ ಬರುತ್ತೆ ಅಂತಲ್ಲ, ನಿಮಗೆ ಅದು ಜ್ಞಾನ ಒಳಗಡೆಯಿಂದ ಬರ್ತಾ ಹೋಗುತ್ತೆ. ಹೆಂಗೆ ಅಂದರೆ ಇವತ್ತು ಸ್ವರ ಗೊತ್ತಾಗಿದೆ, ನಾಳೆ ಸ್ವರ ಹೆಂಗೆ ಯೂಸ್ ಮಾಡಿದ್ರೆ ಏನು ಬರುತ್ತೆ ಅನ್ನೋದು ನಿಮಗೆ ಜ್ಞಾನ ಹೊಳೆಯುತ್ತೆ. ತಾಳ ಜ್ಞಾನ ನಂಬ್ತಿರೋ ಬಿಡ್ತಿರೋ, ಲಾಸ್ಟ್ ಅರೌಂಡ್ ಮೋರ್ ದೆನ್ 15 ಇಯರ್ಸ್ ಇವತ್ತು ತನಕ ನಾನು ಎಕ್ಸ್ಪ್ಲೋರ್ ಮಾಡ್ತಾನೆ, ಇನ್ನೂ ಮಾಡ್ತಾನೆ ಇರ್ತೀನಿ ಇನ್ನು ಮುಂದೆ. ಅಂದರೆ ನಾನು ಹೇಳ್ತಾ ಇರೋದು ಏನಕ್ಕೆ ಅಂತಂದರೆ, ಇದು ಫಿಕ್ಸೆಡ್ ಕರಿಕ್ಯುಲಮ್ ಅಲ್ಲ. ನಿಮಗೆ ಫಿಕ್ಸೆಡ್ ಕರಿಕ್ಯುಲಮ್ ಎಲ್ಲಿ ತನಕ ಅಂತಂದರೆ, ನಾನು 7 ಸ್ವರ ಇದೆ ಫಿಕ್ಸೆಡ್ ಕರಿಕ್ಯುಲಮ್, ಸುಳಾದಿ ಸಪ್ತತಾಳಗಳು ಫಿಕ್ಸೆಡ್ ಕರಿಕ್ಯುಲಮ್, ಅಷ್ಟೇ ಫಿಕ್ಸೆಡ್ ಕರಿಕ್ಯುಲಮ್ ಇಲ್ಲಿರೋದು. ಅದರಿಂದ ಮುಂದಕ್ಕೆ ಸಾಂಗ್ ಇಷ್ಟೇ ಸಾಂಗ್ ಕಲಿಬೇಕಾ, ಇಷ್ಟು ವರ್ಷದಲ್ಲಿ ಕಲಿತೀನ, ಇಷ್ಟು ತಿಂಗಳಲ್ಲಿ ಕಲಿತೀನ, ಫಿಕ್ಸೆಡ್ ಕರಿಕ್ಯುಲಮ್ ಇಲ್ಲ. ಸೊ ಏನಂದರೆ ನಿಮಗೆ ಫಿಕ್ಸೆಡ್ ಕರಿಕ್ಯುಲಮ್ ಇಲ್ಲಿ ತನಕ ಆಗೋಗಿದೆ. ಅಲಂಕಾರ ಕಲ್ತ್ರ ಫಿಕ್ಸೆಡ್ ಕರಿಕ್ಯುಲಮ್ ಆಯಿತು ನಿಮ್ಮದು. ಸ್ವರಗಳು ಗೊತ್ತಾ, ಜಂಟಿ ವರ್ಷ ದಾಟು ವರ್ಷ ಗೊತ್ತಾ, ಇದನ್ನ ಇಟ್ಕೊಂಡು ನೀವು ಕಲ್ಟಿವೇಟ್ ಮಾಡಬೇಕು. ನಿಮಗೆ ಈಗ ಟೀಚರ್ ಅವಶ್ಯಕತೆ ಏನಕ್ಕಿದೆ ಅಂತಂದರೆ, ನಿಮ್ಗೆ ಟೀಚರ್ ಅವಶ್ಯಕತೆ ಇರೋದು ಇಷ್ಟಕ್ಕೇ. ಈಗ ಏನಕ್ಕೆ ಅಂದರೆ, ನೀವು ನುಡಿಸ್ತಾ ಇರೋದನ್ನ ವ್ಯಾಲಿಡೇಟ್ ಮಾಡೋಕ್ಕೆ. ದಟ್ ಮೇ ನಾಟ್ ಬಿ ನಾನೇ ಇರಬೇಕು ಅಂತಲ್ಲ, ನಿಮ್ದು ಒಳ್ಳೆ ಕ್ಲೋಸ್ ಫ್ರೆಂಡು ಇರ್ಬೋದು, ನಿಮ್ಮ ಮನೆಯಲ್ಲಿ ಗೊತ್ತಿರೋರು, ಹಾಡು ಗೊತ್ತಿರೋರು ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು ಅದು. ಓಕೆ, ಅವ್ರು ಹೇಳ್ತಾರೆ ಏನೋ ಸ್ವರ ತಪ್ಪಾಗ್ತಿದೆ, ಹಾಡು ಕೇಳ್ದಂಗೆ ಕೇಳಿಸ್ತಾ ಇಲ್ಲ, ಏನೋ ನೋಡು, ಅದು ಏನು ತಪ್ಪಾಗ್ತಿದೆ ಅಂತ ನಿಮ್ಗೆ ಗೊತ್ತಾಗೋಕ್ಕಾದ್ರೆ ಫೈನ್, ಯು ಟೋಟಲಿ ಫೈನ್, ರಿಯಲಿ ಅದು ಒಳ್ಳೆ ಪೊಸಿಷನ್ ನಿಮ್ದು. ಈಗ ಅದು ನಿಮ್ಗೆ ಫೈಂಡ್ ಔಟ್ ಮಾಡೋಕ್ಕಾಗ್ತಿಲ್ವಾ, ಕಮ್ ಟು ಬಿ. ಸೊ ಏನಕ್ಕೆ ಅಂತಂದರೆ, ನೀವು ನೋಡೋ ಪರ್ಸ್ಪೆಕ್ಟಿವಲ್ಲಿ ನಾನು ನೋಡ್ತಾ ಇರಲ್ಲ, ಅದೇ ಪ್ರಾಬ್ಲಮ್. ಈಗ ನಿಮಗೆ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, ಈಗ ನಿಮಗೆ ಒಬ್ಬ ಗೈಡ್ದು ಮೆಂಟರ್ದು ಅವಶ್ಯಕತೆ ಯಾವ ಲೆವೆಲ್ಗಿದೆ ಅಂತ. ಬಟ್ ಸ್ಟಿಲ್ ಐ ಕಂಟಿನ್ಯೂ ದ ಕರಿಕ್ಯುಲಮ್ ಇದೆ, ಇನ್ನೂ ಕರಿಕ್ಯುಲಮ್ ಮುಗಿತು ಅಂತಲ್ಲ. ಗೀತೆಗಳು, ಸ್ವರಜತಿ ಬಂದಾಗ ಇನ್ನೂ ಬ್ಯೂಟಿಫುಲ್ ವರ್ಲ್ಡ್ ನಿಮಗೆ ಅದು ಡಿಸ್ಕವರ್ ಆಗ್ತಾ ಹೋಗುತ್ತೆ. ಕರ್ನಾಟಿಕ್ ಮ್ಯೂಸಿಕ್ದು ಸ್ವರಜತಿ ಬಂದಾಗಂತೂ ಸಕ್ಕತ್ತಿದೆ ಅದು. ಆಮೇಲೆ ನೆಕ್ಸ್ಟ್ ವರ್ಣಗಳು ನಿಮ್ಮ ವೋಕಲ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಕೀರ್ತನೆಗಳಲ್ಲಿ ಆ್ಯಸ್ ಇಟ್ ಈಸ್ ಅದೊಂದು ಪ್ರೈಸಿಂಗ್ ದ ಪ್ರೇಯರ್ಸ್, ಅವೆಲ್ಲ ಕೀರ್ತನೆಗಳೆಲ್ಲ ಬಂದರೆ. ಸೊ ಅದನ್ನು ಹೆಂಗೆ ಇದು ಮಾಡಬೇಕು, ಅಲ್ಲಿ ಈ ನಾಲೆಡ್ಜು ನಿಮ್ಮ ಜತಿಗಳನ್ನ, ಸ್ವರಗಳನ್ನ ಹೆಂಗೆ ಹಾಕಿ ಆ ಕೀರ್ತನೆನ ಎಲಾಬ್ರೇಟ್ ಮಾಡಬೇಕು. ದಟ್ಸ್ ಅಗೇನ್ ಯುವರ್ ಕೆಪಾಸಿಟಿ. ಅದು ನಾನು ಹೇಳ್ಕೊಟ್ಟು ಮಾಡ್ಸೋಕ್ಕಾಗಲ್ಲ, ಅದನ್ನು ಹೇಳ್ಕೊಟ್ಟು ಮಾಡಿಸಿದ್ರೆ ರೋಬೋಟಿಕ್ ಆಗುತ್ತೆ. ಸೊ ಸರ್, ಇದು ಆ್ಯಕ್ಚುಲಿ ಈಗ ಮಾತಾಡೋದ್ಮೇಲೆ ಒಂದು 10-15 ನಿಮಿಷ ಏನು ಮಾತಾಡಿದೆ, ಇಷ್ಟು ಒಂಥರ ಸಮರಿ ಆಫ್ ಹೋಲ್ ಇವತ್ತು ತನಕ ಏನು ಮಾಡಿದ್ರೆ ಸಮರಿ. ವೆಸ್ಟರ್ನ್ ತಾಳ ಹಿಡಿಬೇಕು. ತಾಳ ಅಂದರೆ ಪ್ಯಾಟ್ರನ್ನು, ತಾಳ ಇನ್ ದ ಸೆನ್ಸ್ 1 2 3 4 1 2 3 4 ಅಷ್ಟೇ ಅಲ್ಲ, ಅದೇನು ಪ್ಯಾಟ್ರನ್ ಹೋಗ್ತಾ ಇದೆ ಆ ಪ್ಯಾಟ್ರನ್ ಹಿಡಿಬೇಕು. ಪ್ಯಾಟ್ರನ್ ಹಿಡಿದಾದ್ಮೇಲೆ ಅದ್ರದ್ದು ರೂಟ್ ನೋಟ್ ಹಿಡಿಬೇಕು. ರೂಟ್ ನೋಟ್ ಹಿಡಿಯೋಕ್ಕೆ ಎಕ್ಸಸೈಸ್ ಮಾಡಿದ್ದೀವಲ್ವಾ, ಹಾಡನ್ನ ಕೇಳಿಕೊಂಡು ಲ್ಯಾಂಡ್ ಹೆಂಗಾಗುತ್ತೆ ನಿಮಗೆ ತುಮ್ ಹಿ ಹೋದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಸಾಂಗ್ ಎಲ್ಲ ಇಷ್ಟೇ ಕೇಳಿಸೋದು, ನಾರ್ಮಲ್ ಕಿವಿಗೆ ಇಷ್ಟೇ ಕೇಳಿಸೋದು. ಆ ಟಡ ಟನ್ ಟೆ ಟನ್ ಅದು ಸ್ವರ ಕನ್ವರ್ಟ್ ಆಗಬೇಕಲ್ಲಿ. ಏನಾಯ್ತು ಸ್ವರ ಹೇಳಿ, ನಿಮ್ಮನ್ನೇ ಕೇಳ್ತಿರೋದು. ಟಡ ಟನ್ ಟೆ ಟನ್ ಸ್ವರ. ಯಾಕೆ ಹೇಳಿ, ಅದು ನಿಮಗೆ ಟೆಕ್ನಿಕಾಲಿಟಿ ನೀವು ಅಳವಡಿಸ್ಕೊಂಡ್ಬಿಟ್ಟಿದ್ರೆ ನಿಮಗೆ ಹೇಳ್ಬಿಡ್ತಾ ಇದ್ದೀವಿ. ಇಟ್ಸ್ ಎ ಮೈನರ್ ಕಾರ್ಡ್. ಪಾನೆ ಬರಬೇಕು, ಇದು ಪಾನೆ ಬರಬೇಕು, ಬೇರೆ ವಿಧಿ ಇಲ್ಲ. ಸೊ ಇದು ಟೆಕ್ನಿಕಲಿ ಥಿಂಕ್ ಮಾಡೋದು ಮ್ಯೂಸಿಕ್ನ. ಇದು ಮ್ಯೂಸಿಕ್ನ ಟೆಕ್ನಿಕಲ್ ಅರ್ಥ ಆದಾಗ ಥಿಂಕ್ ಮಾಡೋಕ್ಕಾಗೋದು ಹಿಂಗೆ. ನಾನು ನುಡಿಸೋದು ಹಂಗೇನೆ. ಸೊ ಬ್ಲೈಂಡ್ ಮೆಥಡ್ ಅಲ್ಲ, ಟೆಕ್ನಿಕಲ್ ನಾಲೆಡ್ಜ್ ಗೊತ್ತಿದ್ದು. ಇದು ಸಾದ್ಮೇಲೆ ನೆಕ್ಸ್ಟು ಇದು ಇಲ್ಲೇನಾಗ್ತಿದೆ, ಇದು ತುಂಬ ಇಂಪಾರ್ಟೆಂಟ್ ಲೆಸನ್. ಇದು ನೋಡ್ಕೊಳ್ಳಿ, ಇದ್ರದ್ದು ಮೈನರಾ ಇದು? ಇದೇನಿದು? ಇದ್ರದ್ದು ಮೈನರು, ಎರಡು ಮೈನರ್ ಕೆಲಸ ಮಾಡ್ತಿದೆ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಈ ಮೇಜರು ಮೈನರ್ಗಳು ಯಾವಾಗ ನಿಮಗೆ ಗೊತ್ತಾಗುತ್ತೆ, ಆಬ್ವಿಯಸ್ಲಿ ಕೈ ಅಲ್ಲಿಗೆ ಹೋಗ್ಬೇಕು ನಿಮಗೆ. ಅದ್ರ ರೂಟ್ ನೋಟ್ ರಿಸಾಲ್ವ್ ಆಗಬೇಕಲ್ಲ, ಇಲ್ಲಿಗೆ ಬರೋಕ್ಕಾಗಲ್ಲ. ಕೇಳಿಸ್ತಾ ಚೆನ್ನಾಗಿ, ಕೇಳಿಸಿಲ್ಲ, ಕೇಳಿಸೋದು ಇಲ್ಲ.
ಹಾರ್ಮೋನಿ ಕೊಡುತ್ತೆ. ದಟ್ಸ್ ವೈ ವಿ ನೀಡ್ ಮೇಜರ್ ಮೈನರ್. ಯಾವುದೇ ಕಂಪೋಸರ್ ಕಂಪೋಸ್ ಮಾಡಿದ್ರು ಈ ಥರ ಬೇಸಿಕಲ್ಲೇ ಇದ್ರ ಬೇಸಿಸ್ ಮೇಲೆ ಕಂಪೋಸ್ ಮಾಡಿರ್ತಾರೆ. ಕೆಲವು ನಮ್ಮ ಕರ್ನಾಟಿಕ್ ರಾಗ ಬೇಸ್ಡೇ ಮಾಡಿದಾಗ ಅದು ಟೋಟಲ್ ಡಿಫ್ರೆಂಟ್ ವರ್ಲ್ಡ್ ಅದು. ಸೊ ಫಿಲ್ಮ್ ಹಿಟ್ಸ್ ಅಂತ, ಮೆಲೋಡೀಸ್ ಅಂತ, ಇಲ್ಲ ಕಂಟೆಂಪ್ರರಿ ಮ್ಯೂಸಿಕ್ಕು, ಭಾವಗೀತೆಗಳು ಅಂತ ಇನ್ನೇನೇ ಬಂತಂದ್ರೂ ಈ ಥರದ್ದು ಏನಾರೋ ಒಂದು ಪ್ಯಾಟರ್ನ್ ಸಿಕ್ಬಿಡುತ್ತೆ ನಿಮಗೆ. ಇದು ಎಲ್ಲಿಗೆ ಹೆಲ್ಪ್ ಮಾಡುತ್ತೆ ಅಂದರೆ ನಿಮಗೆ ಹಾಡನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಸಾರಿ, ಇದ್ರದ್ದು ಮೈನರು, ಎರಡದು ಮೈನರು, ರೂಟ್ ಮೈನರು, ಸೆಕೆಂಡ್ ಮೈನರು, 2 ಮೈನರ್ ಇಟ್ಕೊಂಡು ಮೆಲೋಡಿ ಮಾಡಿದ್ದಾರೆ ಅದನ್ನು. ಓಕೆನಾ? ಇನ್ನೊಂದು ಫಾರ್ಮುಲಾ ಹೇಳಿದೆ ನಿಮಗೆ, 1 4 5 6 ರೂಟ್ ಕಾರ್ಡ್, 4th ಕಾರ್ಡ್, 5th ಕಾರ್ಡ್, 6th ಕಾರ್ಡ್. ಕಂಪೋಸಿಷನ್ ಅಂತ ತಗೊಂಡ್ರೆ ನೀವು ಈ 3 ಕಾರ್ಡ್ ಅಭ್ಯಾಸ ಮಾಡ್ಕೊಂಬಿಟ್ರೆ ಆ ರಾಗದಲ್ಲಿರೋ ಅಷ್ಟು ಸಂಚರಗಳು ಫಿಕ್ಸ್ ಸಿಕ್ಕೇ ಸಿಗುತ್ತೆ. ಫಸ್ಟ್ ಏನು ಬಂತು ನಿಮಗೆ? ಸಿ ಮೇಜರ್ ಸಗಪ ಬಂತಾ? ಸ್ವರ ಸಗಪ ಕವರ್ ಆಗೋಯ್ತಾ? ಸಾಗಪ ಕವರ್ ಆಗೋಯ್ತು. ಇಲ್ಲೇನು ಕವರ್ ಆಯ್ತು? ಬಿಕಾಸ್ ರೀ ಅಂತ ಬಂದ ತಕ್ಷಣ ದಾ ಬರಲೇಬೇಕು. ಸಾ ಬಂದ ತಕ್ಷಣ ಪಾ, ಸಾ ಪ ರೀದ ಗನಿ ಮಸ ಪರಿ ದಾಗ ನೀಮ ಬರ್ಲೇಬೇಕಾ? ಸಾಪ ಮತ್ತೆ ಕಂಟಿನ್ಯೂ ಆಗುತ್ತೆ ಹಂಗೆ. ಸಾಪಗಳು ಸಿಕ್ತು. ಓಕೆನಾ? ಈಗ ನೆಕ್ಸ್ಟ್ ಇಲ್ಲಿ 3 ಸ್ವರ ಬಂತ. ನೆಕ್ಸ್ಟ್ ಒಂದು ಸೆಕೆಂಡ್ ಹಿಡಿಯಕ್ಕೆ ಹೋಗಲ್ಲ, 4th ಹೋಗ್ತೀನಿ. 3rd ಹಿಡಿಯಕ್ಕೆ ಹೋಗಲ್ಲ, 4th ಹೋಗ್ತೀನಿ. ಏನೇನು ಕವರ್ ಆಯ್ತು ಇಲ್ಲಿಗ ನಿಮಗೆ? 6th ಮತ್ತೆ ಮಾ ಮತ್ತೆ ಸ. ಓಕೆ, ನೆನ್ಪಿಟ್ಕೊಳ್ಳಿ ಏನೇನು ಕವರ್ ಆಗಿದೆ ಈಗ. ಸ ಗ ಪ ಮ ದ. ಓಕೆನಾ? ನೆಕ್ಸ್ಟ್ ಕಾರ್ಡ್ ಹಿಡಿತೀನಿ ನೋಡಿ, 5th. ಏನೇನು ಕವರ್ ಆಯ್ತು? ನೀರಿ ಬಂತು ಹೊಸದಾಗಿ 2. ನೀರಿ ಹೊಸದಾಗಿ 2 ಬಂತು. ಪಾ ಆಲ್ರೆಡಿ ಸಿಕ್ಕಿತ್ತು ನಮಗೆ. ಸಗಪದಲ್ಲಿ ಪಾ ಸಿಕ್ಕಿತ್ತು. ನೀರಿ ಬಂತು. ಸೊ ಏನ್ ಕವರ್ ಆಗೋಗಿತ್ತು ನಿಮ್ಗೆ? ಏನೇನು ಬೇಕಾಗಿತ್ತು? ಉಳಿದಿದ್ದೇನಲ್ಲಿ ಎಲ್ಲ ಬಂತು, ಎಲ್ಲ ಬಂದೋಯ್ತು ಅಷ್ಟೇ. ಸೊ ಒಂದು ರಾಗದಲ್ಲಿ 3 ಕಾರ್ಡ್ ಹಿಡಿದ್ಬಿಟ್ರೆ ನಾನು ಕರೆಕ್ಟ್ ಆಗಿ. ಈಗ ಏನ್ ಬಂತು ನೆಕ್ಸ್ಟ್? ಓಕೆ, ನೆಕ್ಸ್ಟ್ ಏನ್ ಬಂತು? ಇದು ದ ರಿ ಮ. ನೋ, ಕರೆಕ್ಟಾಗಿ ನೋಡಿ. ರಿ ಎಲ್ಲಿ ಬರುತ್ತೆ ಇಲ್ಲಿ? ಕಷ್ಟ ಕ್ಲೀನಾಗಿ ಹೊಳಿತಾ ಇದೆ. ಸಾ ಎದ್ದೆದ್ದು ಕಾಣಿಸ್ತಿದೆ. ದ ಸ ಗ. 3ನೇ ಕಿರಿನೂ ಬಂದೋಯ್ತಲ್ಲ ನಿಮ್ಗೆ. ದ ಸ ಗ. ಹೌದು, ಸಗಪದಲ್ಲೇ ನಿಮ್ಗೆ ಗಾ ಸಿಕ್ಕಿತ್ತು. ಪನೀರಿ, ಮದಸ. ಸಾಂಗು 4 ಕಾರ್ಡ್ ನೀವು ಶಿಫ್ಟ್ ಮಾಡೋಕ್ಕೆ ಕ್ವಿಕ್ಕಾಗಿ ಕಲ್ತ್ಕೊಂಡ್ರಿ ಅಂತಂದರೆ ಸೊ ಎಂಟೈರ್ ಸಾಂಗು ನೀವು ಮ್ಯಾನೇಜ್ ಮಾಡ್ತಾ ಹೋಗ್ಬೋದು. ಏನು ಬೇಕು ಸರ್? ಸೊ ಇಲ್ಲಿ ಏನಂತಂದರೆ ಆ್ಯಕ್ಚುಲಿ ಈ ಥಿಯರಿ ಹೇಳೋದು ಸುಲಭ. ಅರ್ಧ ಗಂಟೆಲಿ ಈ ಥಿಯರಿ ಹೇಳಿ ಮುಗಿಸ್ತೀನಿ, ಅಂತ ತೊಂದರೆ ಇಲ್ಲ. ಆಯ್ತಾನಾ? ಈ ಥಿಯರಿನ ಇಂಪ್ಲಿಮೆಂಟ್ ಮಾಡೋಕ್ಕೆ ನೀವು ಎಷ್ಟು ಟೈಮ್ ತೊಗೋತೀರಾ, ಎಷ್ಟು ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ಹೋಗ್ತೀರಾ, ಆಗ ನಿಮ್ಮ ಮೈಂಡ್ಗೆ ಅಷ್ಟು ನಾಲೆಡ್ಜ್ ಹೋಗ್ತಾ ಹೋಗುತ್ತೆ. ಬೇರೆ ಬೇರೆ ಹಾಡುಗಳು, ಬೇರೆ ಬೇರೆ ಜಾನರ್ಸು, ಭಾವಗೀತೆ ಎತ್ಕೋಬೇಕು, ಭಕ್ತಿಗೀತೆ ಎತ್ಕೋಬೇಕು, ಜಾನಪದ ಗೀತೆ ತೊಗೋಬೇಕು, ಫಿಲ್ಮ್ ಹಿಟ್ಸ್ ತೊಗೋಬೇಕು. ಯಾವುದೋ ಒಂದು ರ್ಯಾಂಡಮ್ ಆಗಿ ಪ್ಲ್ಯಾನ್ ಮಾಡಲೇಬಾರ್ದು. ರ್ಯಾಂಡಮ್ ಆಗಿ ತೊಗೊಂಡು ನಿಮ್ಗೆ ಇಲ್ಲಿಗೆ ಬಂದಿದ್ದಕ್ಕೆ ಇಲ್ಲಿ ಕೈಲಿ ಹೋಗಂಗೆ ಆಗ್ಬೇಕು ನಿಮಗೆ. ಅದಕ್ಕೆ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಇದ್ರ ಜೊತೆ, ಎಷ್ಟು ಲವ್ ಇದಕ್ಕೆ ಕೊಡ್ಬೇಕು ನೀವು, ಅದ್ರ ಮೇಲೆ ಅದರಿಂದ ವಾಪಸ್ ಅಷ್ಟೇ ನಿಮ್ಗೆ ಸಿಗುತ್ತೆ. ಸೊ ಇದೇ ಪ್ರಯತ್ನದಲ್ಲಿ ನಾನೊಂದು 15 ವರ್ಷ ಕಳೆದಿದ್ದೀನಿ ಈಗ. ಇದು ಸಾಕೀಗ. ಓಕೆನಾ? ಇದು ಮುಗಿಯೋದೇ ಇಲ್ಲ, ಇದು ಮುಗಿಯೋದ ಕತೆ. ಇದು ನಂತರನೇ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನೀವು ಹಿಂಗೆ ಸ್ಕೇಲ್ಸು, ಕಾರ್ಡ್ಸು, ಹೌ ಟು ಐಡೆಂಟಿಫೈ ಕಾರ್ಡ್ಸ್, ಹೌ ಟು ಐಡೆಂಟಿಫೈ ಸ್ಕೇಲ್, ರಾಗ, ಸ್ವರ ಅಂತ ಕೊಟ್ಬಿಟ್ರೆ 1000 ವೀಡಿಯೋ ಸಿಗುತ್ತೆ ನಿಮಗೆ. ಸೊ ಒಬ್ಬೊಬ್ಬರು ನನ್ನ ಮೆಥಡಲ್ಲಿ ಹೇಳಿರ್ತಾರೆ. ಸೊ ಮೇ ಬಿ ನಾನು ಕನ್ನಡದಲ್ಲಿ ಹೇಳ್ತಿದ್ದೀನಿ, ಅಲ್ಲಿ ಇಂಗ್ಲೀಷಲ್ಲೋ ಹಿಂದಿಲೋ ಇರುತ್ತೆ ಸಾಮಾನ್ಯವಾಗಿ, ಹಾಗೇ ಇರುತ್ತೆ. ಸೊ ಇಲ್ಲಿ ಯಾವುದು ಏನು ಯಾರು ಸಿಗದೇ ಇರೋ ನಮ್ಗೆ ಸಿಗ್ತಾ ಇದೆ ಅಂತಲ್ಲ. ನಾಲೆಡ್ಜ್ ಈಸ್ ಇನ್ ಏರ್, ಬಟ್ ದ ಮೀಡಿಯಮ್ ಈಸ್ ಡಿಫ್ರೆಂಟ್ ಅಷ್ಟೇ. ಓಕೆನಾ? ಫೈನ್. ಇವಾಗ ವಿಲ್ ಬ್ಯಾಕ್ ಟು ದ ಕ್ಲಾಸಿಕಲ್ ಥಿಂಗ್. ಸೊ ಗೋ ಬ್ಯಾಕ್ ಟು ಲಂಬೋದರ.